ತಳವಾಳ ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಶ್ರೀ ಸಂಸ್ಥೆಯ ಆಡಳಿತ ವರ್ಗದ ಎಲ್ಲ ಮುಖ್ಯಸ್ಥರುಗಳಿಗೂ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು 1ನೇ ತರಗತಿಯಲ್ಲಿ ಬರುವಂತಹ ಸಮಾಜ ವಿಜ್ಞಾನ ವಿಷಯದ ಅರ್ಥಶಾಸ್ತ್ರ ಭಾಗದ ಅಧ್ಯಾಯ 2 ಗ್ರಾಮೀಣಾಭಿವೃದ್ಧಿ. ಈ ಪಾಠ ಭಾಗದ ಕೆಲವು ಅಂಶಗಳನ್ನ ಈಗಾಗಲೇ ಕಳೆದ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಏನೇನು ತಿಳ್ಕೊಂಡಿದೀವಿ? ಗ್ರಾಮೀಣಾಭಿವೃದ್ಧಿಯ ಅರ್ಥ, ಗ್ರಾಮೀಣಾಭಿವೃದ್ಧಿ ಅಂದ್ರೆ ಏನು, ಗ್ರಾಮೀಣಾಭಿವೃದ್ಧಿಯ ಅವಶ್ಯಕವಾಗಿರುವಂತಹ ಅಂಶಗಳನ್ನ ತಿಳ್ಕೊಂಡ್ವಿ. ತದನಂತರ ಕಳೆದ ತರಗತಿಯಲ್ಲಿ ಗ್ರಾಮೀಣಾಭಿವೃದ್ಧಿಯ ಮಹತ್ವ, ಅದರ ಒಂದು ಪ್ರಾಮುಖ್ಯತೆ, ಯಾವ ಉದ್ದೇಶಕ್ಕೆ ಗ್ರಾಮಗಳು ಅಭಿವೃದ್ಧಿ ಆಗಬೇಕು ಅಂತ. ಇಷ್ಟು ಅಂಶಗಳನ್ನ ಈಗಾಗಲೇ ನಾವು ಕಳೆದ ತರಗತಿಯಲ್ಲಿ ನಾವು ಕೂಲಂಕುಷವಾಗಿ ಅಧ್ಯಯನ ಮಾಡಿದ್ದು ಪ್ರಿಯ ವಿದ್ಯಾರ್ಥಿಗಳು. ಇವತ್ತಿನ ತರಗತಿಯಲ್ಲಿ ನಾವು ವಿಕೇಂದ್ರೀಕರಣ, ಈ ಗ್ರಾಮೀಣಾಭಿವೃದ್ಧಿಯಲ್ಲಿ ಅಧಿಕಾರದ ವಿಕೇಂದ್ರೀಕರಣ ಆಗ್ಬೇಕು. ಯಾಕಂದ್ರೆ ಗ್ರಾಮಗಳು ಅಭಿವೃದ್ಧಿ ಆಗ್ಬೇಕು ಅಂದ್ರೆ, ಗ್ರಾಮಗಳು ಹಳ್ಳಿಗಳ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಹಳ್ಳಿಗಳ ಅಧಿಕಾರ, ಆ ಒಂದು ಸ್ಥಳೀಯ ಅಧಿಕಾರಗಳು ಏನಾಗಬೇಕು? ವಿಕೇಂದ್ರೀಕರಣ ಆಗ್ಬೇಕು. ಇವತ್ತಿನ ತರಗತಿಯಲ್ಲಿ ನಾವು ಗ್ರಾಮೀಣ ವಿಕೇಂದ್ರೀಕರಣವನ್ನ ತಿಳ್ಕೊಳ್ಳೋಣ. ವಿಕೇಂದ್ರೀಕರಣ ಕೇಂದ್ರೀಕರಣ ಅಂದ್ರೆ ಕೇಂದ್ರೀಕೃತವಾಗೋದು, ಅಧಿಕಾರ ಒಬ್ಬರ ಕೈಯಲ್ಲಿ ಹಂಚಿಕೆ ಇರೋದು. ವಿಕೇಂದ್ರೀಕರಣ ಅಂದ್ರೆ ಅಧಿಕಾರ ವಿವಿಧ ಹಂತಗಳಲ್ಲಿ ಹಂಚಿಕೆ ಆಗೋದು. ಪ್ರಿಯ ವಿದ್ಯಾರ್ಥಿಗಳೇ, ಏನು ವಿಕೇಂದ್ರೀಕರಣ ಅಂದ್ರೆ? ಪ್ರತಿಯೊಂದು ಗ್ರಾಮದ ಆಡಳಿತ ಅಧಿಕಾರ ಹಾಗೂ ಇದರ ಅಭಿವೃದ್ಧಿಯ ಜವಾಬ್ದಾರಿಯನ್ನ ಗ್ರಾಮಸ್ಥರಿಗೆ ವಹಿಸಿಕೊಡುವುದನ್ನ, ಪ್ರತಿಯೊಂದು ಗ್ರಾಮದ ಅಥವಾ ಪ್ರತಿಯೊಂದು ಹಳ್ಳಿಯ ಆಡಳಿತ ಅಧಿಕಾರ ಹಾಗೂ ಅಭಿವೃದ್ಧಿಯ ಜವಾಬ್ದಾರಿಯನ್ನ ಗ್ರಾಮಸ್ಥರೇ ವಹಿಸಿಕೊಳ್ಳುವುದನ್ನ ನಾವು ವಿಕೇಂದ್ರೀಕರಣ ಅಂತೇಳಿ ಕರೀತೇವೆ. ಪ್ರತಿಯೊಂದು ಗ್ರಾಮದ ಅಥವಾ ಪ್ರತಿಯೊಂದು ಹಳ್ಳಿಯ ಆಡಳಿತಾಧಿಕಾರವನ್ನ, ಅಂದ್ರೆ ಹಳ್ಳಿಯ ಒಂದು ಸಮಗ್ರವಾದಂತಹ ಜವಾಬ್ದಾರಿಯನ್ನ ಪ್ರತಿಯೊಂದು ಗ್ರಾಮ ಅಥವಾ ಪ್ರತಿಯೊಂದು ಹಳ್ಳಿಯ ಆಡಳಿತಾಧಿಕಾರ ಅಥವಾ ಅದರ ಒಂದು ಜವಾಬ್ದಾರಿಯನ್ನ ಹಳ್ಳಿಗರೇ ಅಥವಾ ಆಯಾ ಗ್ರಾಮಸ್ಥರೇ ವಹಿಸಿಕೊಳ್ಳೋದನ್ನ ನಾವು ಗ್ರಾಮೀಣ ವಿಕೇಂದ್ರೀಕರಣ ಅಂತೇಳಿ ಕರೀತೇವೆ. ಈ ವಿಕೇಂದ್ರೀಕರಣದಲ್ಲಿ ಅಧಿಕಾರ ಏನಾಗುತ್ತೆ? ಒಬ್ಬರ ಕೈಲೇ ಇರೋದಿಲ್ಲ, ಹಳ್ಳಿಯ ವಿವಿಧ ಸ್ತರಗಳಲ್ಲಿ ಅದೇನಾಗುತ್ತೆ? ಹಂಚಿಕೆ ಆಗುತ್ತೆ. ಈ ರೀತಿಯಾದಂತಹ ಒಂದು ಹಂಚಿಕೆಯ ವ್ಯವಸ್ಥೆಯನ್ನ, ಒಂದು ವಿಕೇಂದ್ರೀಕರಣ ವ್ಯವಸ್ಥೆಯನ್ನ ನಾವು ಗ್ರಾಮೀಣ ವಿಕೇಂದ್ರೀಕರಣ ಅಂತೇಳಿ ಕರೀತೇವೆ. ಈ ರೀತಿ ಗ್ರಾಮದ ಅಭಿವೃದ್ಧಿಯ ಅಥವಾ ಆಡಳಿತಾಧಿಕಾರ ಅಥವಾ ಅಭಿವೃದ್ಧಿಯ ಜವಾಬ್ದಾರಿ ವಿವಿಧ ಹಂತಗಳಲ್ಲಿ ಬೇರ್ಪಟ್ರೆ ಅಥವಾ ವಿವಿಧ ಸ್ತರಗಳಲ್ಲಿ ಅಲ್ಲಿ ಹಂಚಿ ಹೋದ್ರೆ ಗ್ರಾಮಗಳು ಶೀಘ್ರವಾಗಿ ಏನಾಗ್ತವೆ? ಅಭಿವೃದ್ಧಿ ಹೊಂದ್ತವೆ. ಅರ್ಥ ಆಗ್ತಿದೆಯೇ? ಗ್ರಾಮಗಳು ಶೀಘ್ರವಾಗಿ ಅಭಿವೃದ್ಧಿಯನ್ನ ಹೊಂದ್ತವೆ. ಗ್ರಾಮಗಳು ಅಪಾರವಾದಂತಹ ಪ್ರಗತಿಯನ್ನ ಸಾಧಿಸೋದನ್ನ ಕೂಡ ನಾವು ಈ ಸಂದರ್ಭದಲ್ಲಿ ಕಾಣಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ನೋಡಿ, ಇಲ್ಲಿ ಅಧಿಕಾರದ ಹಂಚಿಕೆಯ ಒಂದು ಪ್ರಕ್ರಿಯೆ ಆಗಿದ್ದು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಜನರ ಪಾಲುದಾರಿಕೆ ಹೆಚ್ಚುತ್ತದೆ. ನೋಡಿ, ವಿಕೇಂದ್ರೀಕರಣದಲ್ಲಿ ಅಧಿಕಾರದ ಹಂಚಿಕೆ ಒಬ್ಬರ ಕೈಲಿರುವ ವಿವಿಧ ಸ್ತರಗಳಲ್ಲಿ, ವಿವಿಧ ವ್ಯಕ್ತಿಗಳಲ್ಲಿ ಗ್ರಾಮದ ಆಡಳಿತದ ಅಧಿಕಾರ ಅಥವಾ ಆಡಳಿತಾಧಿಕಾರ ಅಥವಾ ನಾವೇನಂತೀವಿ ಆಡಳಿತದ ಜವಾಬ್ದಾರಿ ವಿವಿಧ ಸ್ತರಗಳಲ್ಲಿ ಹಂಚಿಕೆ ಆದಂತಹ ಸಂದರ್ಭದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತಹ ಒಂದು ಸಾಮರ್ಥ್ಯ ಏನಾಗುತ್ತೆ? ಎಲ್ಲರಲ್ಲೂ ಕೂಡ ಅದು ವಿಕೇಂದ್ರೀಕರಣ ಆಗುತ್ತೆ. ಇದು ಅಭಿವೃದ್ಧಿಗೆ ಒಂದು ತಳಪಾಯ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಂದೇಹ ಇಲ್ಲ ಪ್ರಿಯ ವಿದ್ಯಾರ್ಥಿಗಳೇ. ಈ ರೀತಿ ಅಧಿಕಾರದ ವಿಕೇಂದ್ರೀಕರಣ ಆದಾಗ ತಳಮಟ್ಟ ಮೀನ್ಸ್ ಕೆಳಮಟ್ಟದಿಂದ ಏನಾಗುತ್ತೆ? ಯೋಜನೆಯನ್ನ ರೂಪಿಸುವುದು, ಅಭಿವೃದ್ಧಿ ಸಾಧನೆಯ ಪ್ರಕ್ರಿಯೆಯನ್ನ ಸಾಧಿಸಬಹುದಾಗಿದೆ. ತಳಮಟ್ಟದಿಂದಲೂ ಯೋಜನೆ, ಯಾಕೆಂದ್ರೆ ಕೇವಲ ಮೇಲ್ವರ್ಗದವ್ರ ಕೈಲಿ ಅಧಿಕಾರ ಕೇಂದ್ರೀಕರಣಗೊಂಡ್ರೆ ಅವರು ತಳಮಟ್ಟದಿಂದ ಯೋಚನೆ ಮಾಡೋದಿಲ್ಲ. ಆದ್ರೆ ಆ ಗ್ರಾಮದ ಅಧಿಕಾರ ಅನ್ನೋದು ಏನಾಗಿದೆ? ತಳಮಟ್ಟದಿಂದ ಹಂಚಿಕೆ ಆದ್ರೆ ಯೋಜನೆಯನ್ನ ರೂಪಿಸುವುದು. ಅರ್ಥ ಆಗ್ತಿದೆಯಾ? ಯೋಜನೆಯನ್ನ ರೂಪಿಸುವಂತ ಸಂದರ್ಭದಲ್ಲಿ ಆ ಗ್ರಾಮದ ಅಭಿವೃದ್ಧಿಗೆ ಸಂಬಂಧಿಸಿದಂತ ಪ್ಲಾನ್ ಅನ್ನ, ಯೋಜನೆಯನ್ನ ರೂಪಿಸುವಂತ ಸಂದರ್ಭದಲ್ಲಿ ತಳಮಟ್ಟದಿಂದ ಹಿಡಿದು ಮೇಲ್ಮಟ್ಟದ ಜನರ ಹಿತಾಸಕ್ತಿಯನ್ನ ಕಾಯಲಾಗತ್ತೆ. ತಳಮಟ್ಟದಿಂದ ಮೇಲ್ಮಟ್ಟದ ಹಿತಾಸಕ್ತಿಯಿಂದ ಕಾಯೋದ್ರಿಂದ ಬೇಗ ಆ ಗ್ರಾಮಗಳು ಅಭಿವೃದ್ಧಿ ಆಗ್ತವೆ. ಇದನ್ನೇ ಮಹಾತ್ಮ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯ ಅಂತೇಳಿ ಕರೆದಿರೋದು. ಇದನ್ನೇ ಮಹಾತ್ಮ ಗಾಂಧೀಜಿಯವರು ಏನಂತ ಹೇಳಿ ಕರೆದ್ರು? ಗ್ರಾಮ ಸ್ವರಾಜ್ಯ ಅಂತೇಳಿ ಕರೆದ್ರು. ಯಾರು? ಮಹಾತ್ಮ ಗಾಂಧಿಯವರು. ವಿದ್ಯಾರ್ಥಿಗಳೇ, ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಅಧಿಕಾರ ವಿಕೇಂದ್ರೀಕರಣ ಆಗೋದ್ರಿಂದ ಯೋಜನೆಯನ್ನ ರೂಪಿಸುವುದಕ್ಕೆ ಸಂಬಂಧಪಟ್ಟಂತೆ ತಳಮಟ್ಟದಿಂದ ಮೇಲ್ಮಟ್ಟದವರೆಗೂ ಆಲೋಚಿಸಿ, ಪರಾಮರ್ಶಿಸಿ, ವಿಶ್ಲೇಷಿಸಿ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳೋದ್ರಿಂದ ಗ್ರಾಮಗಳು ಅತ್ಯಂತ ಶೀಘ್ರವಾಗಿ ಅಭಿವೃದ್ಧಿಯನ್ನು ಹೊಂದುತ್ತವೆ.
ಈ ರೀತಿ ಅಭಿವೃದ್ಧಿ ಹೊಂದೋದ್ರಿಂದ ಗ್ರಾಮಗಳ ಒಂದು ಅಭಿವೃದ್ಧಿ ವ್ಯಾಪಕವಾಗಿ ಪರಿಣಮಿಸುತ್ತೆ. ಸೊ ಈ ಕಾರಣದಿಂದಾಗಿ ಮಹಾತ್ಮ ಗಾಂಧೀಜಿಯವರು ಇದನ್ನ ಗ್ರಾಮ ಸ್ವರಾಜ್ಯ ಅಂತೇಳಿ ಕರೆದಿದ್ದಾರೆ. ಏನಂತೇಳಿ ಕರೆದಿದ್ದಾರೆ? ಗ್ರಾಮ ಸ್ವರಾಜ್ಯ ಅಂತೇಳಿ ಕರೀತೇವೆ. ಅಷ್ಟೇ ಅಲ್ಲದೆ ಇಂಥ ವಿಕೇಂದ್ರೀಕರಣವನ್ನ ಪ್ರೋತ್ಸಾಹಿಸಲಿಕ್ಕೆ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಪುನರುಜ್ಜೀವನಗೊಳಿಸಲಾಗಿದೆ. ಪಂಚಾಯತ್ ರಾಜ್ ವ್ಯವಸ್ಥೆ ಎಂತ ವ್ಯವಸ್ಥೆ? ಪಂಚಾಯತ್ ರಾಜ್ ವ್ಯವಸ್ಥೆ. ಪಂಚಾಯತ್ ರಾಜ್ ವ್ಯವಸ್ಥೆ ವಿದ್ಯಾರ್ಥಿಗಳೇ ಅರ್ಥ ಮಾಡ್ಕೊಳ್ಳಿ. ನಮ್ಮ ಭಾರತ ದೇಶದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಅಭಿವೃದ್ಧಿಯನ್ನ ಸಾಧಿಸುವಂತ ಉದ್ದೇಶದಿಂದ, ಅರ್ಥ ಮಾಡ್ಕೊಳ್ಳಿ, ಗ್ರಾಮ ಮಟ್ಟದಲ್ಲಿ ಅಭಿವೃದ್ಧಿಯನ್ನ ಸಾಧಿಸುವಂತ ಉದ್ದೇಶದಿಂದ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಪುನರುಜ್ಜೀವನ ಮಾಡಲಾಯಿತು. ಈ ನಿಟ್ಟಿನಲ್ಲಿ 1993ರಲ್ಲಿ ಸಂವಿಧಾನಕ್ಕೆ 73ನೇ ತಿದ್ದುಪಡಿಯನ್ನ ತಂದು ದೇಶದಾದ್ಯಂತ ಏಕ ರೀತಿಯ ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ಅಸ್ತಿತ್ವಕ್ಕೆ ತರಲಾಯಿತು. ನೋಡಿ, 1993ರಲ್ಲಿ ನಮ್ಮ ಸಂವಿಧಾನಕ್ಕೆ 73ನೇ ತಿದ್ದುಪಡಿಯನ್ನು, ಎಷ್ಟನೇ ತಿದ್ದುಪಡಿ? 70 ಎಕ್ಸಾಮ್ ಅಲ್ಲಿ ಇಂಪಾರ್ಟೆಂಟ್, ಇದು ನೆನಪಿರಲಿ. 1993ರಲ್ಲಿ ನಮ್ಮ ಸಂವಿಧಾನಕ್ಕೆ 73ನೇ ತಿದ್ದುಪಡಿಯನ್ನ ತರಲಾಗಿ ಭಾರತದಲ್ಲಿದ್ದಂತ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಏನ್ ಮಾಡಲಾಯಿತು? ಏಕರೂಪವಾದಂತಹ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಜಾರಿಗೆ ತಂದು ನಮ್ಮ ದೇಶದಲ್ಲಿರುವಂತಹ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಬಲಪಡಿಸಲಾಯಿತು. ಪ್ರಿಯ ವಿದ್ಯಾರ್ಥಿಗಳೇ, ಇದರಿಂದ ನಮ್ಮ ಪಂಚಾಯತ್ ಸಂಸ್ಥೆಗಳಿಗೆ ಅಥವಾ ಪಂಚಾಯತ್ಗಳಿಗೆ ಒಂದು ಸಂವಿಧಾನಾತ್ಮಕ ಸ್ಥಾನಮಾನ ದೊರೆಯಿತು. ಅಷ್ಟೇ ಅಲ್ಲದೆ 1993ರಲ್ಲಿ ತಂದ 73ನೇ ತಿದ್ದುಪಡಿಯ ಪ್ರಕಾರ ನಮ್ಮ ದೇಶದಲ್ಲಿ 3 ಹಂತದ ಪಂಚಾಯಿತಿ ವ್ಯವಸ್ಥೆಗಳು ಅಸ್ತಿತ್ವಕ್ಕೆ ಬರ್ತವೆ. ಅರ್ಥ ಮಾಡ್ಕೊಳ್ಳಿ, ನಮ್ಮ ಭಾರತ ದೇಶದಲ್ಲಿ 1993ರಲ್ಲಿ ಸಂವಿಧಾನಕ್ಕೆ ಜಾರಿಗೆ ತಂದ ಸಂವಿಧಾನದಲ್ಲಿ 73ನೇ ತಿದ್ದುಪಡಿಯ ಪ್ರಕಾರ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ. ಹೇಳ್ತೀನಿ ಮುಂಚೆ ಯಾವ 3 ಅಂತ. ಅರ್ಥ ಆಗ್ತಿದೆಯಾ? ಸಂವಿಧಾನಕ್ಕೆ 1993ರಲ್ಲಿ 73ನೇ ತಿದ್ದುಪಡಿಯನ್ನ ಜಾರಿಗೆ ತಂದು ಆ ಮುಖಾಂತರವಾಗಿ 3 ಹಂತದ ಪಂಚಾಯತ್ ವ್ಯವಸ್ಥೆಯನ್ನು ನಮ್ಮ ದೇಶದಲ್ಲಿ ಕೆಳಮಟ್ಟದಿಂದ ಅಭಿವೃದ್ಧಿ ಪಡಿಸಲಿಕ್ಕೋಸ್ಕರ 3 ಹಂತದ ಒಂದು ಪಂಚಾಯತ್ ವ್ಯವಸ್ಥೆಯನ್ನ ಜಾರಿಗೆ ತರಲಾಯಿತು. ಸೊ ತದನಂತರ ನಾವು ಇಂಥ ಪಂಚಾಯತ್ ವ್ಯವಸ್ಥೆಯ, ಭಾರತದ ಪಂಚಾಯತ್ ವ್ಯವಸ್ಥೆಯ ಲಕ್ಷಣಗಳೇನು, ಭಾರತದಲ್ಲಿ ಜಾರಿಯಲ್ಲಿರುವಂತಹ ಪಂಚಾಯತ್ ರಾಜ್ ವ್ಯವಸ್ಥೆಯ ಲಕ್ಷಣಗಳನ್ನು ಕುರಿತು ತಿಳ್ಕೊಳ್ತಾ ಹೋದಂತ ಸಂದರ್ಭದಲ್ಲಿ ಇವುಗಳು ಬರ್ತವೆ. ಪ್ರಿಯ ವಿದ್ಯಾರ್ಥಿಗಳು ನೋಡಿ, ಗ್ರಾಮದ ಆಡಳಿತಾಧಿಕಾರ, ಗ್ರಾಮದ ಅಭಿವೃದ್ಧಿಯ ಜವಾಬ್ದಾರಿ ಅಲ್ಲಿನ ಗ್ರಾಮಸ್ಥರಿಗೆ ನೀಡುವುದನ್ನ ನಾವು ಗ್ರಾಮೀಣ ವಿಕೇಂದ್ರೀಕರಣ ಅಂತೇಳಿ ಕರಿತೇವೆ. ವಿಕೇಂದ್ರೀಕರಣ ಆದಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಗ್ರಾಮಗಳಲ್ಲಿ ತಳಮಟ್ಟದಿಂದ ಹಿಡಿದು ಮೇಲ್ಮಟ್ಟದ ಅಭಿವೃದ್ಧಿಯ ಕಡೆ ಗಮನವನ್ನ ಕೊಡ್ತಾರೆ. ಅದರಿಂದ ಅದನ್ನ ಗ್ರಾಮ ಸ್ವರಾಜ್ಯ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಕರೆದಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಭಾರತ ದೇಶದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಪುನರುಜ್ಜೀವನಗೊಳಿಸಲಿಕ್ಕೆ ವಿವಿಧ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಹಾಕೊಂಡಿದ್ದನ್ನ ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬಹುದಾಗಿದೆ. ಈ ನಿಟ್ಟಿನಲ್ಲಿ 1993ರಲ್ಲಿ ಸಂವಿಧಾನಕ್ಕೆ 73ನೇ ತಿದ್ದುಪಡಿಯನ್ನ ತಂದು 1993ರಲ್ಲಿ ನಮ್ಮ ಸಂವಿಧಾನಕ್ಕೆ 73ನೇ ತಿದ್ದುಪಡಿಯನ್ನ ತಂದು 3 ಹಂತದ, ಎಷ್ಟು ಅಂತ? 3 ಹಂತದ ಈ ಒಂದು ಏನನ್ನ 3 ಹಂತದ ಪಂಚಾಯತ್ ವ್ಯವಸ್ಥೆಯನ್ನ ನಮ್ಮ ಸ್ಥಳೀಯ ಸರ್ಕಾರಗಳನ್ನ ಜಾರಿಗೆ ತಂದಿದ್ದನ್ನ ಕೂಡ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ. ಸೊ ತದನಂತರ ನಾವು ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆಯ ಲಕ್ಷಣಗಳೇನು, ಏನು ಲಕ್ಷಣಗಳು, ಈ ಲಕ್ಷಣಗಳಲ್ಲಿ ಅಥವಾ 73ನೇ ತಿದ್ದುಪಡಿಯ ಮುಖಾಂತರ ತರಲಾದಂತಹ 3 ಹಂತದ ಸರ್ಕಾರಗಳೇನು ಅನ್ನೋದನ್ನ ತಿಳಿತಾ ಹೋಗೋಣ. ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆಯ ಲಕ್ಷಣಗಳು. ಪಂಚಾಯತ್ ರಾಜ್ ವ್ಯವಸ್ಥೆಯ ಲಕ್ಷಣಗಳು. ಏನು ಲಕ್ಷಣಗಳನ್ನ ಈ ಪಂಚಾಯತ್ ರಾಜ್ ವ್ಯವಸ್ಥೆಯ ಮುಖಾಂತರ ಜಾರಿಗೆ ತರಲಾಯಿತು? ಸೊ ನೋಡಿ, 1993ರಲ್ಲಿ 73ನೇ ತಿದ್ದುಪಡಿಯನ್ನ ತರುವುದರ ಮುಖಾಂತರ ಗ್ರಾಮ 3 ಹಂತದ ಸ್ಥಳೀಯ ಸರ್ಕಾರಗಳ ರಚನೆಗೆ ಅವಕಾಶವನ್ನ ಮಾಡಿಕೊಡ್ಲಾಯಿತು. ಸೊ ಅದರಲ್ಲಿ ಒಂದು ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ, ಸೊ ಒಂದೇದು ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ, ತಾಲೂಕು ಮಟ್ಟದಲ್ಲಿ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತಿ. ಈ ನೋಡಿ, ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಗೆ 1993ರಲ್ಲಿ 73ನೇ ತಿದ್ದುಪಡಿಯನ್ನು ತಂದು ಆ ಮುಖಾಂತರವಾಗಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಎಂಬ 3 ಹಂತದ ಸರ್ಕಾರವನ್ನ ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ತರಲಾಯಿತು. ವಿದ್ಯಾರ್ಥಿಗಳೇ, ಸೊ ಇದು ಮೊದಲನೇ ಲಕ್ಷಣ. ಸೊ ಇನ್ನು 2ನೇ ಲಕ್ಷಣವನ್ನ ನೋಡೋದಾದ್ರೆ ನೇರ ಹಾಗೂ ನಿಯಮಿತ ಚುನಾವಣೆಗಳು.
ಈ ಗ್ರಾಮ ಪಂಚಾಯತಿಗಳಾಗ್ಲಿ ನಡೀತಿದೆಯಲ್ಲ ಗ್ರಾಮ ಪಂಚಾಯತಿ ಚುನಾವಣೆಗಳು. ಸೊ ನೋಡಿ, ಗ್ರಾಮ ಪಂಚಾಯತಿ ಆಗ್ಲಿ, ತಾಲೂಕ್ ಪಂಚಾಯತಿ ಆಗ್ಲಿ ಮತ್ತು ಜಿಲ್ಲಾ ಪಂಚಾಯತಿ, ಇಲ್ಲಿ ನೇರ ಚುನಾವಣೆ. ಜನರೇ ತಾಲೂಕ್ ಪಂಚಾಯತಿ ಸದಸ್ಯನನ್ನ, ಜಿಲ್ಲಾ ಪಂಚಾಯತಿ ಸದಸ್ಯನನ್ನ ಮತ್ತು ಗ್ರಾಮ ಪಂಚಾಯತಿ ಸದಸ್ಯನನ್ನ ನೇರವಾಗಿ ನಿರ್ದಿಷ್ಟ ಸಮಯಕ್ಕನುವಾಗಿ 5 ವರ್ಷಗಳಿಗೊಮ್ಮೆ, ಪ್ರತಿ 5 ವರ್ಷಗಳಿಗೊಮ್ಮೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ, ತಾಲೂಕು ಮಟ್ಟದಲ್ಲಿ ತಾಲೂಕ್ ಪಂಚಾಯತಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತಿಗಳೆಂಬ 3 ಹಂತದ, ಅರ್ಥ ಮಾಡ್ಕೊಳ್ಳಿ, ತಾಲೂಕು ಮಟ್ಟದಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತಿ, ಅದೇ ರೀತಿ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಎಂಬ 3 ಹಂತದ ಸರ್ಕಾರದ ರಚನೆಗೆ ಅವಕಾಶವನ್ನ ಮಾಡಿಕೊಟ್ಟು ಇಲ್ಲಿ ಚುನಾವಣೆಗಳನ್ನ ನಡೆಸಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಸೊ ಇನ್ನು ಮುಂದಿನ ಪ್ರಮುಖವಾದಂತಹ ಲಕ್ಷಣ ಏನಪ್ಪಾ ಅಂದ್ರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಮತ್ತು ಮಹಿಳೆಯರಿಗೆ ಸ್ಥಾನಮಾನ ಮತ್ತು ಮೀಸಲಾತಿ. ನೋಡಿ, ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆಯ ಅತ್ಯಂತ ಪ್ರಮುಖ ಲಕ್ಷಣಗಳಲ್ಲಿ ಇದು ಅತ್ಯಂತ ಮುಖ್ಯವಾದ. ಯಾಕೆಂದ್ರೆ ಮಹಿಳೆಯರಿಗೆ 50% ಮೀಸಲಾತಿಯನ್ನು ಮತ್ತು ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, ಹಿಂದುಳಿದವರಿಗೆ ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯ ಈ 3 ಹಂತದ ಸರ್ಕಾರಗಳಲ್ಲಿ SC ಅವರಿಗೆ, ST ಅವರಿಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದವರಿಗೆ ಮತ್ತು ಮಹಿಳೆಯರಿಗೆ ಒಂದು ವಿಶೇಷವಾದಂತಹ ರಿಸರ್ವೇಶನ್, ಮೀಸಲಾತಿಯನ್ನ ಈ ಒಂದು ವ್ಯವಸ್ಥೆಯಲ್ಲಿ ಮಾಡಿಕೊಟ್ಟಿರೋದನ್ನ ನಾವು ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳು. ಸೊ ತದನಂತರ ಹಣಕಾಸು, ಆಡಳಿತ, ಮುಂಗಡ ಪತ್ರಗಳನ್ನು ಮಂಡಿಸುವ ಮತ್ತು ಲೆಕ್ಕ ಪರಿಶೋಧಿಸುವ ಜವಾಬ್ದಾರಿಗಳ ನೀಡಿಕೆ. ನೋಡಿ, ಈ 3 ಹಂತದ ಸರ್ಕಾರಗಳು ತಮ್ಮ ವಾರ್ಷಿಕ ಆಯವ್ಯಯ ಪತ್ರವನ್ನ ಅಥವಾ ಆಯವ್ಯಯವನ್ನು ಸಿದ್ಧಪಡಿಸುವ, ಅವುಗಳನ್ನು ಮಂಡಿಸುವ ಕೆಲವೊಂದು ಹಣಕಾಸಿನ ಅಧಿಕಾರಗಳನ್ನ ಕೂಡ ಹೊಂದಿವೆ. ತಾಲೂಕ್ ಪಂಚಾಯತಿ ಅದರದೇ ಆದಂತಹ ಬಜೆಟ್ ಮಾಡಿಸುತ್ತೆ, ಜಿಲ್ಲಾ ಪಂಚಾಯತಿ ಅದರದೇ ಆದಂತಹ ಬಜೆಟ್ ಮಾಡಿಸುತ್ತೆ. ಇಂಥ ಹಣಕಾಸಿನ ಅಧಿಕಾರವನ್ನ ಕೂಡ ಈ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಈ 3 ಹಂತದ ಸ್ಥಳೀಯ ಸರ್ಕಾರಗಳಿಗೆ ಮಾಡಿಕೊಡಲಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಸೊ ಇದು ಮುಂದಿನ ಲಕ್ಷಣ, ಕಾರ್ಯನಿರ್ವಾಹಕ ಮತ್ತು ಇತರ ಸಿಬ್ಬಂದಿಗಳು. ಕಾರ್ಯನಿರ್ವಾಹಕ ಮತ್ತು ಇತರ ಸಿಬ್ಬಂದಿ, ಹೀಗೆ ಕಾರ್ಯನಿರ್ವಾಹಕ ಮತ್ತು ಸಿಬ್ಬಂದಿಗಳೆಂಬ ಈ ಸಿಇಒ ಮತ್ತೆ ಇಒ ಅಂತ ಅಧಿಕಾರಿಗಳು ಇರ್ತಾರೆ. ಈಗ ಜಿಲ್ಲಾ ಪಂಚಾಯತಿಲಿ CS ಅಂತ ಇರ್ತಾರೆ, ಚೀಫ್ ಸೆಕ್ರೆಟರಿ, ಮತ್ತೆ ತಾಲೂಕ್ ಪಂಚಾಯತಿಯಲ್ಲಿ ಇಒ ಅಂತ ಇರ್ತಾರೆ, ಗ್ರಾಮ ಪಂಚಾಯತಿಯಲ್ಲಿ PDO ಅಂತ ಇರ್ತಾರೆ. ಹೀಗೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಈ 3 ಹಂತದ ಪಂಚಾಯತಿಗಳ ಒಂದು ರಚನೆ ಮತ್ತು ಅದರ ಅಧಿಕಾರದ ಜವಾಬ್ದಾರಿ, ಆಡಳಿತವನ್ನು ನಡೆಸಲಿಕ್ಕೆ ಈ ರೀತಿಯಾದಂತಹ ಒಂದು ವ್ಯವಸ್ಥಿತವಾದಂತಹ ನೌಕರ ವರ್ಗ ಇರುತ್ತೆ. ಸೊ ತದನಂತರ ಮುಂದಿನ ಲಕ್ಷಣ, ಪಂಚಾಯತಿಗಳನ್ನ ವಿಸರ್ಜಿಸುವಾಗ ಅನುಸರಿಸಬೇಕಾದಂತಹ ಕಟ್ಟುನಿಟ್ಟಿನ ಕ್ರಮಗಳು. ವಿಸರ್ಜನೆಗೊಂಡ 6 ತಿಂಗಳೊಳಗೆ ಕಡ್ಡಾಯವಾದಂತಹ ಚುನಾವಣೆಯನ್ನು ನಡೆಸುವಂತಹ ಲಕ್ಷಣವನ್ನು ಹೊಂದಿದೆ. ಯಾವುದೇ ಪಂಚಾಯಿತಿಗಳನ್ನ ವಿಸರ್ಜಿಸುವುದು ಮತ್ತೆ ಯಾವುದೇ ಪಂಚಾಯಿತಿ ವಿಸರ್ಜನೆ ಆದ ಕನಿಷ್ಠ 6 ತಿಂಗಳೊಳಗೆ, ಎಷ್ಟು ಕನಿಷ್ಠ 6 ತಿಂಗಳ ಒಳಗೆ ಅಂತ ಪಂಚಾಯಿತಿಗಳ, ತಾಲೂಕ್ ಪಂಚಾಯಿತಿ ಆಗಿರ್ಬೋದು, ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು, ಗ್ರಾಮ ಪಂಚಾಯಿತಿ ಆಗಿರ್ಬೋದು, ಈ ಹಂತದ ಪಂಚಾಯಿತಿಗಳ ರಚನೆಗೆ, ಚುನಾವಣೆಗೆ ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ ಅವಕಾಶವನ್ನು ಮಾಡಿಕೊಟ್ಟಿರೋದನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳು. ಸೊ ಪ್ರಸ್ತುತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 30 ಜಿಲ್ಲೆಗಳು, 176 ತಾಲೂಕುಗಳು, 6022 ಗ್ರಾಮ ಪಂಚಾಯಿತಿಗಳಿವೆ. ಎಷ್ಟೋ 30 ಜಿಲ್ಲೆ, 176 ತಾಲೂಕು, 6022 ಗ್ರಾಮ ಪಂಚಾಯಿತಿಗಳು, 30 ಜಿಲ್ಲೆಗಳು. ಅರ್ಥ ಮಾಡ್ಕೊಳ್ಳಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 30 ಜಿಲ್ಲೆಗಳು, 176 ತಾಲೂಕುಗಳು, 176 ತಾಲೂಕುಗಳು, ಜೊತೆಗೆ 6022 ಗ್ರಾಮ ಪಂಚಾಯಿತಿಗಳಿದ್ದು ಇವತ್ತು 3 ಹಂತದ ಸ್ಥಳೀಯ ಸರ್ಕಾರಗಳಾಗಿ ಕರ್ತವ್ಯ ನಿರ್ವಹಿಸೋದನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬಹುದಾಗಿದೆ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ 30 ಜಿಲ್ಲೆಗಳು, 176 ತಾಲೂಕುಗಳು, ಜೊತೆಗೆ 6022 ಈ ಒಂದು ಗ್ರಾಮ ಪಂಚಾಯಿತಿಗಳಿದ್ದು ಅವುಗಳ ನೇತೃತ್ವದಲ್ಲಿ ಕರ್ತವ್ಯ ನಿರ್ವಹಿಸೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಇಷ್ಟು ವಿಕೇಂದ್ರೀಕರಣ. ಸೊ ತದನಂತರ ಇಂಥ ಗ್ರಾಮೀಣಾಭಿವೃದ್ಧಿಯಲ್ಲಿ ಈ ಪಂಚಾಯತ್ ರಾಜ್ ವ್ಯವಸ್ಥೆಗಳ ಪಾತ್ರ ಏನು ನೋಡಿ. ಈಗಾಗಲೇ ನಾವು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ತಿಳ್ಕೊಂಡಿದ್ದೀವಿ. 3 ಹಂತದ ಸರ್ಕಾರಗಳು. ಈ 3 ಹಂತದ ಸರ್ಕಾರಗಳು ಗ್ರಾಮದ ಅಭಿವೃದ್ಧಿಯಲ್ಲಿ ಯಾವ ರೀತಿ ಪಾತ್ರವನ್ನ ನಿರ್ವಹಿಸುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ, ಏನ್ ಪಾತ್ರವನ್ನ ಪಂಚಾಯತ್ ರಾಜ್ ಸಂಸ್ಥೆಗಳು ಗ್ರಾಮೀಣಾಭಿವೃದ್ಧಿಯಲ್ಲಿ ನಿರ್ವಹಿಸುತ್ತವೆ. ಪಂಚಾಯತ್ ರಾಜ್ ಸಂಸ್ಥೆಯಲ್ಲಿ ಗ್ರಾಮೀಣ ಅಭಿವೃದ್ಧಿಯ ಒಂದು ಪಾತ್ರವನ್ನು, ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಪಾತ್ರ ಏನು ಪಾತ್ರವನ್ನ ನಿರ್ವಹಿಸುತ್ತೆ ಅನ್ನೋದನ್ನು ಗ್ರಾಮಗಳ ಅಭಿವೃದ್ಧಿಯಲ್ಲಿ
ಈ ಗ್ರಾಮದ ಜನರು ಪಾಲ್ಗೊಳ್ಳುವಂತೆ ಮಾಡುವುದು. ಗ್ರಾಮಗಳ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಮೂಲತಃ ಆ ಗ್ರಾಮದ ಜನರು ಆ ಗ್ರಾಮಗಳ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳುವಂತೆ ಮಾಡುವಲ್ಲಿ ನಮ್ಮ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳು ವಿವಿಧ ರೀತಿಯಾದಂತಹ ಪಾತ್ರವನ್ನ ನಿರ್ವಹಿಸ್ತವೆ. ಪ್ರಿಯ ವಿದ್ಯಾರ್ಥಿಗಳೇ, ಗ್ರಾಮಗಳಲ್ಲಿರುವಂತಹ ಬಡತನ ನಿರ್ಮೂಲನೆ, ಜೀವನೋಪಾಯಕ್ಕೆ ಭದ್ರತೆ, ಸಾರ್ವಜನಿಕ ಸೌಕರ್ಯಗಳನ್ನು ಅನುಷ್ಠಾನಗೊಳಿಸೋದು, ಚರಂಡಿಯನ್ನ ನಿರ್ಮಾಣ ಮಾಡೋದು, ಉತ್ತಮವಾದಂತಹ ರಸ್ತೆಗಳನ್ನ ನಿರ್ಮಾಣ ಮಾಡೋದು, ಬೀದಿ ದೀಪಗಳನ್ನ ಅಳವಡಿಸೋದು, ಶೌಚಾಲಯ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದು, ವಿದ್ಯಾರ್ಥಿಗಳಿಗೆ ಶಾಲಾ ಕಟ್ಟಡ, ಆರೋಗ್ಯ ಸೌಲಭ್ಯಕ್ಕಾಗಿ ಆಸ್ಪತ್ರೆಗಳನ್ನ ಕಟ್ಟೋದು, ಮದುವೆ ಧಾರ್ಮಿಕ ಸಮಾರಂಭಗಳಿಗೆ ಸಮುದಾಯ ಭವನಗಳನ್ನ ಕಟ್ಟೋದು, ಹೀಗೆ ವಿವಿಧ ರೀತಿಯ ತನ್ನ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಮುಖಾಂತರ ಗ್ರಾಮಗಳ ಅಭಿವೃದ್ಧಿಯನ್ನ ಮಾಡುವಂತ ಕೆಲಸವನ್ನ ವಿಶೇಷವಾಗಿ ಗ್ರಾಮ ಪಂಚಾಯಿತಿಗಳು ಮಾಡ್ತವೆ. ಗ್ರಾಮಗಳು ಅಂದ್ರೆ ಗ್ರಾಮ ಪಂಚಾಯಿತಿಗಳ ಪಾತ್ರ ಅತ್ಯಂತ ಮುಖ್ಯವಾದ. ತನ್ನ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಒಳಪಡುವಂತಹ ಗ್ರಾಮಗಳಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳು, ಉತ್ತಮವಾದಂತಹ ರಸ್ತೆಯ ಸಂಪರ್ಕಗಳನ್ನು ಒದಗಿಸಿಕೊಡೋದು, ಚರಂಡಿಗಳನ್ನ ಮಾಡ್ಕೊಡೋದು, ಬೀದಿ ದೀಪದ ವ್ಯವಸ್ಥೆಯನ್ನ ಮಾಡೋದು. ಅರ್ಥ ಮಾಡ್ಕೊಳ್ಳಿ, ಬೀದಿ ದೀಪದ ವ್ಯವಸ್ಥೆಯನ್ನ ಮಾಡೋದು, ಬೀದಿ ದೀಪದ ವ್ಯವಸ್ಥೆಯನ್ನ ಮಾಡೋದು, ಚರಂಡಿಗಳನ್ನ ನಿರ್ಮಾಣ ಮಾಡೋದು, ಶೌಚಾಲಯಗಳ ವ್ಯವಸ್ಥೆಯನ್ನ ಸರಿ ಮಾಡುವುದು ಮುಂತಾದ ಕಾರ್ಯಕ್ರಮಗಳನ್ನ ಈ ಒಂದು ಗ್ರಾಮ ಪಂಚಾಯಿತಿಯ ಮುಖಾಂತರ ಮಾಡಲಾಗತ್ತೆ. ಅದ್ರ ಜೊತೆಗೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ, ವಯಸ್ಕರ ಶಿಕ್ಷಣ, ತಾಂತ್ರಿಕ ಶಿಕ್ಷಣ, ವೃತ್ತಿಪರ ತರಬೇತಿಗೆ ಪ್ರೋತ್ಸಾಹ ನೀಡೋದು, ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯಗಳ ವಿಸ್ತರಣೆ ಮಾಡೋದು ಮುಂತಾದ ಮಹತ್ ಕಾರ್ಯಗಳನ್ನ ಪಂಚಾಯತ್ ರಾಜ್ ಸಂಸ್ಥೆಗಳು ನಿರ್ವಹಿಸ್ತವೆ. ವೃತ್ತಿಪರ ಕೌಶಲ್ಯಗಳು, ಆರೋಗ್ಯದಾಯಕ ಚಟುವಟಿಕೆಗಳು ಮುಂತಾದ ವೃತ್ತಿಪರ ಕೌಶಲ್ಯಗಳನ್ನ ಮಾಡುವಂತ ಕೆಲಸವನ್ನ ಈ ಪಂಚಾಯತ್ ರಾಜ್ ವ್ಯವಸ್ಥೆಗಳು ಮಾಡೋದ್ರ ಮುಖಾಂತರ ಗ್ರಾಮೀಣಾಭಿವೃದ್ಧಿಗೆ ಹೆಚ್ಚಿನ ಪಾತ್ರವನ್ನ ಮಾಡಿಕೊಡ್ತವೆ. ಅಷ್ಟೇ ಅಲ್ಲದೆ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ಸಭೆ ಅತ್ಯಂತ ಮುಖ್ಯವಾದದ್ದು. ಏನು? ಗ್ರಾಮ ಪಂಚಾಯಿತಿಗಳಲ್ಲಿ ಯಾವ ಸಭೆ? ಗ್ರಾಮ ಸಭೆ ಅತ್ಯಂತ ಮುಖ್ಯವಾದದ್ದು. ಪ್ರತಿ 6 ತಿಂಗಳಿಗೊಮ್ಮೆ, ಎಷ್ಟೋ ಕನಿಷ್ಠ ಪ್ರತಿ 6 ತಿಂಗಳಿಗೆ ಒಮ್ಮೆ ಆದ್ರೂ ಕೂಡ ಗ್ರಾಮ ಪಂಚಾಯಿತಿ ಗ್ರಾಮ ಸಭೆಗಳನ್ನ ಕರಿಬೇಕು. ಆ ಗ್ರಾಮದ ಎಲ್ಲ ಮತದಾರರು ಕೂಡ ಇದರ ಸದಸ್ಯರಾಗಿರ್ತಾರೆ. ನೋಡಿ, ಗ್ರಾಮ ಸಭೆಗಳು ಎಷ್ಟು ತಿಂಗಳಿಗೊಮ್ಮೆ ಕರಿಬೇಕು? ಪ್ರತಿ 6 ತಿಂಗಳಿಗೊಮ್ಮೆ ಆದ್ರೂ ಕೂಡ ಗ್ರಾಮಗಳ ಸಭೆಗಳನ್ನ ಕರಿಬೇಕಾಗತ್ತೆ. ಇಂಥ ಗ್ರಾಮ ಸಭೆಗಳಿಗೆ ಪ್ರತಿಯೊಂದು ಗ್ರಾಮದ ಮತದಾರರು ಈ ಗ್ರಾಮ ಸಭೆಗಳ ಒಂದು ಸದಸ್ಯರಾಗಿರ್ತಾರೆ. ಈ ಗ್ರಾಮ ಸಭೆಗಳಲ್ಲಿ ಗ್ರಾಮದ ಅಭಿವೃದ್ಧಿಗೆ ಸಂಬಂಧಿಸಿದಂತ ಯೋಜನೆಗಳನ್ನ ಚರ್ಚಿಸಲಾಗುತ್ತೆ ಮತ್ತು ಆ ಯೋಜನೆಗಳಿಗೆ ಸಂಬಂಧಿಸಿದಂತ ನಿರ್ಣಯವನ್ನ ತೆಗೆದುಕೊಳ್ಳಲಾಗುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಗ್ರಾಮ ಸಭೆಗಳಲ್ಲಿ ಏನ್ ಮಾಡಲಾಗುತ್ತೆ ಅಂದ್ರೆ ಆ ಗ್ರಾಮಗಳ ಒಂದು ಅಭಿವೃದ್ಧಿಗೆ ಸಂಬಂಧಿಸಿದಂತ ಪ್ಲಾನ್, ಅಥವಾ ಈ ಗ್ರಾಮದಲ್ಲಿ ಏನಾಗಬೇಕು, ಏನ್ ವ್ಯವಸ್ಥೆ ಇಲ್ಲ, ಅರ್ಥ ಮಾಡ್ಕೊಳ್ಳಿ, ಈ ಗ್ರಾಮದಲ್ಲಿ ಏನಾಗಬೇಕು, ಏನ್ ವ್ಯವಸ್ಥೆ ಇಲ್ಲ ಇತ್ಯಾದಿ ಹಲವು ಅಂಶಗಳ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಈ ಒಂದು ಗ್ರಾಮ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಆ ಗ್ರಾಮದ ಪ್ರತಿಯೊಬ್ಬ ಮತದಾರರನ್ನು ಕೂಡ ಈ ಗ್ರಾಮ ಸಭೆಯ ಸದಸ್ಯನಾಗಿರ್ತಾನೆ. ಪ್ರಿಯ ವಿದ್ಯಾರ್ಥಿಗಳ, ಸೊ ಅಷ್ಟೇ ಅಲ್ಲದೆ ಈ ಗ್ರಾಮಗಳ ಅಭಿವೃದ್ಧಿಯ ಸಂದರ್ಭದಲ್ಲಿ ಗ್ರಾಮದ ಬಡತನ ನಿರ್ಮೂಲನೆ ಮಾಡ್ಲಿಕ್ಕೂ ಕೂಡ, ನೋಡಿ, ಗ್ರಾಮದ ಬಡತನವನ್ನು ನಿರ್ಮೂಲನೆ ಮಾಡ್ಲಿಕ್ಕೂ ಕೂಡ ಈ ಒಂದು ಪಂಚಾಯತ್ ರಾಜ್ ಸಂಸ್ಥೆಗಳು ತಮ್ಮದೇ ಆದಂತಹ ಕಾರ್ಯಚಟುವಟಿಕೆಗಳನ್ನ ರೂಪಿಸಿರ್ತವೆ. ಸೊ ಅಂತ ಕಾರ್ಯಕ್ರಮಗಳಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ, ಇದು ಗ್ರಾಮೀಣ ಮಟ್ಟದಲ್ಲಿರುವಂತಹ ಬಡತನವನ್ನ ನಿರ್ಮೂಲನೆ ಮಾಡಲಿಕ್ಕೆ, ನಿರ್ಮೂಲನೆ ಮಾಡಲಿಕ್ಕೆ ನಮ್ಮ ಪಂಚಾಯತ್ ರಾಜ್ ಸಂಸ್ಥೆಗಳು ಕೈಗೊಳ್ಳುವಂತ ಒಂದು ಕಾರ್ಯಚಟುವಟಿಕೆಗಳಾಗಿದೆ. ಅಷ್ಟೇ ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಬಡ ಜನರಿಗೆ ಆಶ್ರಯವನ್ನ ಒದಗಿಸ್ಲಿಕ್ಕೆ, ವಸತಿ ಸೌಲಭ್ಯಗಳನ್ನ ಒದಗಿಸ್ಲಿಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಗಳು, ನೋಡಿ, ಬಡತನವನ್ನ ನಿರ್ಮೂಲನೆ ಮಾಡಲಿಕ್ಕೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ, ಇದು ಗ್ರಾಮೀಣ ಪ್ರದೇಶದಲ್ಲಿ ದೊಡ್ಡ ತಲೆನೋವಾಗಿರುವಂತಹ ಬಡತನದ ನಿರ್ಮೂಲನೆಗೆ ನಮ್ಮ ಗ್ರಾಮ ಪಂಚಾಯಿತಿಗಳು ಹಾಕೊಂಡಂತ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವಾಗಿದೆ. ಈ ಒಂದು ಕಾರ್ಯಕ್ರಮದ ಮುಖಾಂತರ ಏನಾಗಿದೆ, ಗ್ರಾಮೀಣ ಮಟ್ಟದಲ್ಲಿರುವಂತಹ ಗ್ರಾಮಗಳಲ್ಲಿರುವಂತಹ ಈ ಒಂದು ಬಡತನವನ್ನ ನಿರ್ಮೂಲನೆ ಮಾಡಲಿಕ್ಕೆ ಬೇಕಾದಂತಹ ಕಾರ್ಯಕ್ರಮಗಳನ್ನು ಹಾಕೊಂಡಿದೆ. ತದನಂತರ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಬಡ ಜನರಿಗೆ ವಸತಿಯ ಸೌಲಭ್ಯವನ್ನ ಒದಗಿಸಿಕೊಡುವಂತ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಗಳು, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಅರ್ಥ ಮಾಡ್ಕೊಳ್ಳಿ, ಗ್ರಾಮೀಣ ಪ್ರದೇಶದಲ್ಲಿರುವಂತಹ ವಸತಿಯನ್ನು ಒದಗಿಸಿಕೊಳ್ಳಲಿಕ್ಕೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಪ್ರದೇಶದಂತಹ ಬಡ ಜನರಿಗೆ ವಸತಿ ಯೋಜನೆಯನ್ನ ಕಲ್ಪಿಸುವಂತಹ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮತ್ತೆ ಅಂಬೇಡ್ಕರ್ ವಾಲ್ಮೀಕಿ ಆವಾಸ್ ಯೋಜನೆ, ಆಶ್ರಯ ಯೋಜನೆ, ಈ ರೀತಿಯಾದಂತಹ ವಸತಿ ಯೋಜನೆ ವ್ಯವಸ್ಥೆಯನ್ನ ಗ್ರಾಮ ಪಂಚಾಯಿತಿಗಳು ಕಲ್ಪಿಸಿರೋದನ್ನ ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳು, ಅಷ್ಟೇ ಅಲ್ಲದೆ ಗ್ರಾಮೀಣ ಪ್ರದೇಶದ ಬಡ ಜನರಿಗೆ ಪಡಿತರ ವ್ಯವಸ್ಥೆಯನ್ನ, ಕ್ರಮಬದ್ಧವಾದಂತಹ
ಒಂದು ಪಡಿತರ ವ್ಯವಸ್ಥೆಗೂ ಕೂಡ ಗ್ರಾಮ ಪಂಚಾಯತಿಗಳು ಉತ್ತಮವಾದಂತ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾವೆ. ಗ್ರಾಮಗಳಲ್ಲಿನ ವಯೋವೃದ್ಧರು, ಅಂಗವಿಕಲರು, ವಿಧವೆಯರು, ಮಾನಸಿಕ ಅಸ್ವಸ್ಥರು ಮುಂತಾದವರನ್ನ ಗುರುತಿಸಿ ಅವರಿಗೆ ಸರ್ಕಾರದಿಂದ ಸಿಗಬಹುದಾದಂತಹ ಸೌಲಭ್ಯಗಳು, ಉದಾಹರಣೆಗೆ ವಿಧವೆಯರಿಗೆ ವಿಧವಾ ಭತ್ಯೆಯನ್ನ, ಮತ್ತೆ 60 ವರ್ಷ ದಾಟದಂತವರಿಗೆ ಸಂಧ್ಯಾ ಸುರಕ್ಷೆ ಪಿಂಚಣಿ ಯೋಜನೆಯನ್ನ, ಮಾನಸಿಕ ಅಸ್ವಸ್ಥರಿಗೆ ಮಾಸಿಕವಾದಂತ ಭತ್ಯೆಯನ್ನ, ಈ ರೀತಿಯಾದಂತ ಅವರ ಜೀವನೋಪಾಯಕ್ಕೆ ಬೇಕಾದಂತ ಕನಿಷ್ಠ ಸೌಲಭ್ಯಗಳನ್ನ ಮಾಡಿಕೊಡುವಂತ ಕೆಲಸವನ್ನ ಕೂಡ ನಮ್ಮ ಗ್ರಾಮ ಪಂಚಾಯಿತಿಗಳು ಕೂಡ ನಾವು ಮಾಡ್ತಿರೋದನ್ನ ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಅಷ್ಟೇ ಅಲ್ಲದೆ ಮಹಿಳಾ ಸ್ವಸಹಾಯ ಸಂಘಗಳನ್ನ ಸಂಘಟಿಸಿ ಮತ್ತೆ ಗ್ರಾಮೀಣ ಮಟ್ಟದಲ್ಲಿರುವಂತಹ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲಗೊಳಿಸಲಿಕ್ಕೆ ಮಹಿಳಾ ಸ್ವಸಹಾಯ ಸಂಘಗಳು ಅಥವಾ ಏನು ಸಹಕಾರ ಸಂಘಗಳು ಅಂತ ಏನ್ ಕರೀತೇವೆ, ಇಂಥ ಮಹಿಳಾ ಸ್ವಸಹಾಯ ಸಂಘಗಳನ್ನು ಸಂಘಟಿಸಿ ಉತ್ಪಾದನಾ ಚಟುವಟಿಕೆಗಳನ್ನ ಪ್ರೋತ್ಸಾಹಿಸಿ ದೇಶದ ಅಭಿವೃದ್ಧಿಯಲ್ಲಿ ಮಹಿಳೆಯರು ಕೂಡ ಸಶಕ್ತವಾಗಿ ಪಾಲ್ಗೊಳ್ಳಲಿಕ್ಕೆ ಬೇಕಾದಂತ ವಿವಿಧ ಕಾರ್ಯಕ್ರಮಗಳನ್ನ ಗ್ರಾಮ ಪಂಚಾಯಿತಿಗಳು ಇವತ್ತು ಹಾಕೊಂಡು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಗ್ರಾಮಗಳ ಅಭಿವೃದ್ಧಿಗೆ ಬೇಕಾದಂತ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ ಪ್ರಿಯ ವಿದ್ಯಾರ್ಥಿಗಳು. ಸೊ ತದನಂತರ ಈಗ ಈ ಪಾಠದ ಕೊನೆ ಅಂತ ಈ ಗ್ರಾಮಗಳ ಅಭಿವೃದ್ಧಿಯಲ್ಲಿ ಮಹಿಳೆಯ ಪಾತ್ರ ಏನು ಅಥವಾ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಅಥವಾ ಅಭಿವೃದ್ಧಿಯಲ್ಲಿ ಮಹಿಳೆಯ ಪಾತ್ರ ಏನು ಅಂತ ತಿಳ್ಕೊಳ್ಳೋಣ. ಈ ರಾಷ್ಟ್ರೀಯ ಪ್ರಧಾನ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಯೋಜನೆ, ರಾಷ್ಟ್ರೀಯ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಅಂಬೇಡ್ಕರ್ ವಾಲ್ಮೀಕಿ ಆವಾಸ್ ಯೋಜನೆ ಮತ್ತೆ ಆಶ್ರಯ ಯೋಜನೆಗಳು ಅತ್ಯಂತ ಮುಖ್ಯ ಪರೀಕ್ಷೆಗೆ ಬರ ಅಂತ. ಇನ್ನು ಕೊನೆ ಅಂತ ಅಭಿವೃದ್ಧಿಯಲ್ಲಿ ಮಹಿಳೆ. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮಹಿಳೆಯ ಪಾತ್ರ ಏನು ನೋಡಿ. ಮಾನವನ ಬಗೆಯಾಗಿ ಮಗಳಾಗಿ ಮೊಮ್ಮಗಳಾಗಿ ಮಹಿಳೆಯ ಪಾತ್ರ ಅತ್ಯಂತ. ಮನೆಯಲ್ಲಿ ಕೆಲಸ ಮಾಡೋದಷ್ಟೇ ಅಲ್ಲದೆ ಉದ್ಯೋಗಗಾರ್ತಿಯಾಗಿ, ಕೃಷಿಯೇತರ ಚಟುವಟಿಕೆಗಳಲ್ಲಿ ನಿರೂಪಕಿಯಾಗಿ ಮತ್ತೆ ಉದ್ಯಮಗಳ ಮುಖ್ಯಸ್ಥರಾಗಿ ವಿವಿಧ ಪಾತ್ರವನ್ನು ನಿರ್ವಹಿಸೋದನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಅಷ್ಟೇ ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಮಹಿಳೆಯ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಗ್ರಾಮಗಳಲ್ಲೂ ಕೂಡ ಕೋಳಿ ಸಾಕಣೆಯಂತಹ ಹೈನುಗಾರಿಕೆಯನ್ನ ಮಾಡುವಂತಹ, ಪುಷ್ಪ ಕೃಷಿ ಅಂದ್ರೆ ಹೂಗಳನ್ನ ಬೆಳೆಯುವಂತಹ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆ ತನ್ನದೇ ಆದಂತಹ ಪಾತ್ರವನ್ನ ನಿರ್ವಹಿಸ್ತಾಳೆ. ಅಷ್ಟೇ ಅಲ್ಲದೆ ವಿದ್ಯಾವಂತ ಮಹಿಳೆಯರು, ಎಜುಕೇಟೆಡ್ ವುಮೆನ್ಸ್ ಕೂಡ ನಮ್ಮ ದೇಶದ ಅರ್ಥವ್ಯವಸ್ಥೆಗೆ ತಮ್ಮದೇ ಆದಂತಹ ಕೊಡುಗೆಗಳನ್ನ ಕೊಡ್ತಾ ಇದ್ದಾರೆ. ಏನೆಲ್ಲ ಮಾಡ್ತಾ ಇದ್ದಾರೆ ಇವರು? ಸರ್ಕಾರದ ವಿವಿಧ ರೀತಿಯ ಉದ್ಯೋಗಗಳಲ್ಲಿ ಪಾಲ್ಗೊಳ್ತಾರೆ. ಕಚೇರಿಗಳು, ವ್ಯಾಪಾರದ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆಗಳು ಮುಂತಾದ ಸಾರ್ವಜನಿಕ ಜೀವನದಲ್ಲಿ ಇವತ್ತು ಮಹಿಳೆಯರು ದುಡಿಯುವುದರ ಮುಖಾಂತರ ದೇಶದ ಆರ್ಥಿಕತೆಗೂ ಕೂಡ ತಮ್ಮದೇ ಆದಂತಹ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ ಪ್ರಿಯ ವಿದ್ಯಾರ್ಥಿಗಳು. ಅಷ್ಟೇ ಅಲ್ಲದೆ ನಾವು ಈ ಹಿಂದೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ತಿಳ್ಕೊಬೇಕಂತ ಸಂದರ್ಭದಲ್ಲೂ ಕೂಡ ಈ ಮಹಿಳೆಯರಿಗೋಸ್ಕರ ನಮ್ಮ ಸರ್ಕಾರ 1993ರಲ್ಲಿ ಸಂವಿಧಾನಕ್ಕೆ 73ನೇ ತಿದ್ದುಪಡಿಯಲ್ಲಿ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಗಳನ್ನ ಜಾರಿಗೆ ತಂತು. ಈ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಗಳಲ್ಲಿ ಮಹಿಳೆಯರು ಕೂಡ ಪುರುಷರಷ್ಟೇ ಸಮಾನವಾಗಿ ಪಾಲ್ಗೊಳ್ಳಿಕ್ಕೆ 50% ಮೀಸಲಾತಿಯನ್ನು ಅವರಿಗೆ ತಂದುಕೊಡ್ತು. 50% ಉದಾಹರಣೆಗೆ ಮಹಿಳೆಯರು ಕೂಡ ಪುರುಷರಿಗೆ ಸಮಾನವಾಗಿ ಈ ಒಂದು ಚುನಾವಣಾ ಕ್ಷೇತ್ರದಲ್ಲಿ ಅಥವಾ ಈ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳಿ ಅಂದ್ಬಿಟ್ಟು ನಮ್ಮ ಸಂವಿಧಾನ, ನಮ್ಮ ಸರ್ಕಾರ ವಿವಿಧ ರೀತಿಯ ಮೀಸಲಾತಿ ವ್ಯವಸ್ಥೆಗಳನ್ನ ಕೂಡ ಮಾಡಿದ್ದನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಅಷ್ಟೇ ಅಲ್ಲದೆ ಈ ಮಹಿಳೆ ಇವತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗೋದ್ರಿಂದ ಹಿಡಿದು ರಾಷ್ಟ್ರದ ಅತ್ಯುನ್ನತ ಹುದ್ದೆ ಯಾವುದು? ರಾಷ್ಟ್ರಪತಿಯಾಗಿಯೂ ಕೂಡ ನಮ್ಮ ದೇಶದಲ್ಲಿ ಕರ್ತವ್ಯ ನಿರ್ವಹಿಸುವುದನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬಹುದಾಗಿದೆ. ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಭಾರತದ ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರಪತಿಗಳು. ನೆನಪಿದೆಯಲ್ಲ, ಭಾರತದ ರಾಷ್ಟ್ರಪತಿಗಳ ಹುದ್ದೆವರೆಗೂ ಕೂಡ ಇವತ್ತು ಮಹಿಳೆ ಸ್ಪರ್ಧಿಸಿ ದೇಶದ ಕೀರ್ತಿಯನ್ನ, ದೇಶದ ಒಂದು ಅಭಿವೃದ್ಧಿಯನ್ನ ಸಾಧಿಸಿದನ್ನ ಕೂಡ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ. ಅಷ್ಟೇ ಅಲ್ಲದೆ ಗ್ರಾಮದ ಭಾಗದಲ್ಲಿ ಅಥವಾ ಗ್ರಾಮೀಣ ಭಾಗದಲ್ಲಿ ಮಹಿಳಾ ಸಹಾಯ ಸಂಘಗಳು, ಮಹಿಳಾ ಸ್ವಸಹಾಯ ಸಂಘಗಳು, ಮಹಿಳಾ ಸ್ವಸಹಾಯ ಸಂಘಗಳು, ಮಹಿಳಾ ಸ್ವಸಹಾಯ ಸಂಘಟನೆಗಳು ಎಂಬ ಸಂಘಗಳನ್ನ ಸ್ಥಾಪನೆ ಮಾಡಿಕೊಂಡು ಈ ಸಂಘಗಳ ಮುಖಾಂತರ ತಮ್ಮ ಆರ್ಥಿಕ ಸಬಲೀಕರಣವನ್ನ, ಆರ್ಥಿಕ ಬಲವರ್ಧನೆಯನ್ನ ಕೂಡ ಇವತ್ತು ಮಹಿಳೆಯರು ಮಾಡ್ಕೊಳ್ತಾ ಇದ್ದಾರೆ. ತಮಗೆ ಕಷ್ಟಕ್ಕೆ ಬೇಕಾದಂತ ಸಂದರ್ಭದಲ್ಲಿ ಈ ಸಂಘಗಳ ಮುಖಾಂತರ ಸಾಲ ಸೌಲಭ್ಯವನ್ನ ಪಡೆದು ತನ್ನ ಜೀವನ, ತನ್ನ ಕುಟುಂಬವನ್ನ ಉತ್ತಮವಾದಂತ ಸ್ಥಿತಿಯಲ್ಲಿ ನಡೆಸಿಕೊಂಡು ಹೋಗ್ತಿರೋದನ್ನ ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಒಟ್ಟಾರೆ ಈ ಗ್ರಾಮದ ಅಭಿವೃದ್ಧಿಯಲ್ಲಿ ಮಹಿಳೆ ಪಾತ್ರ ಅತ್ಯಂತ ಮುಖ್ಯವಾದದ್ದು. ಸೊ ಮಹಿಳೆ ಇವತ್ತು ಉತ್ತಮವಾದ ದೇಶದ ಆರ್ಥಿಕತೆಯಲ್ಲೂ ಕೂಡ ತನ್ನದೇ ಆದಂತಹ
ಒಂದು ಕೊಡುಗೆಯನ್ನ ಕೊಡ್ತಾ ಇದ್ದಾಳೆ. ದೇಶದ ಆರ್ಥಿಕತೆಯ ಜೊತೆಗೆ ಗ್ರಾಮೀಣಾಭಿವೃದ್ಧಿಗೂ ಸಂಬಂಧಪಟ್ಟಂತೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡುವುದರ ಮುಖಾಂತರ ಗ್ರಾಮೀಣಾಭಿವೃದ್ಧಿಯಲ್ಲಿ ಮಹಿಳೆ ಉತ್ತಮವಾದಂತಹ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ ಪ್ರಿಯ ವಿದ್ಯಾರ್ಥಿಗಳು. ಇಷ್ಟು ನಮ್ಮ ಗ್ರಾಮೀಣಾಭಿವೃದ್ಧಿ. ಸೊ ಈ ಪಾಠ ಅತ್ಯಂತ ಮುಖ್ಯವಾದದ್ದು. ಗ್ರಾಮೀಣಾಭಿವೃದ್ಧಿ ಅಂದ್ರೆ ಏನ್ ಕೇಳ್ಬೋದು, ವಿಕೇಂದ್ರೀಕರಣ ಅಂದ್ರೆ ಏನ್ ಕೇಳ್ಬೋದು, ಬಡತನದ ನಿರ್ಮೂಲನೆಗೆ ಸರ್ಕಾರ ಹಾಕಿಕೊಂಡಿರುವಂತ ಕಾರ್ಯಕ್ರಮಗಳೇನು, ಅಥವಾ ಗ್ರಾಮ ಪಂಚಾಯಿತಿ ಹಂತದಲ್ಲಿ ಬಡತನದ ನಿರ್ಮೂಲನೆಗೆ ಯಾವ ಕಾರ್ಯಕ್ರಮವನ್ನು ಹಾಕೊಳ್ಳಲಾಗಿದೆ, ಯಾವುದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ. ಅದೇ ರೀತಿ ಗ್ರಾಮ ಪಂಚಾಯಿತಿ ಹಂತದಲ್ಲಿ ಅಥವಾ ಗ್ರಾಮೀಣ ಹಂತದಲ್ಲಿ ಬಡ ಜನರಿಗೆ ವಸತಿ ವ್ಯವಸ್ಥೆಯನ್ನು ಒದಗಿಸಿಕೊಡ್ಲಿಕ್ಕೆ ಯಾವ ಕಾರ್ಯಕ್ರಮವನ್ನು ಹಾಕೊಂಡಿದೆ, ಯಾವುದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ, ಅಂಬೇಡ್ಕರ್ ಮತ್ತು ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆ ಮತ್ತು ಆಶ್ರಯ ಯೋಜನೆ. ಇವುಗಳು ಅತ್ಯಂತ ಮುಖ್ಯ, ಪರೀಕ್ಷೆಗೆ ಬರುವಂತವು. ಸೊ ಒಟ್ಟಾರೆ ಗ್ರಾಮೀಣ ಅಭಿವೃದ್ಧಿ ಈ ಪಾಠ ಭಾಗದಲ್ಲಿ ಪ್ರಮುಖ ಅಂಶಗಳು ನಮಗೆ ಪರೀಕ್ಷೆಗೆ ಬರೋದ್ರಿಂದ ಈ ಪಾಠದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋದು ಅತ್ಯಂತ ಮುಖ್ಯ ಪ್ರಿಯ ವಿದ್ಯಾರ್ಥಿ. ನಮಸ್ಕಾರ.